ಧರ್ಮಸ್ಥಳ ಭಾಗದಲ್ಲಿ ನೂರಾರು ಶವಗಳನ್ನ ಹೂತಿಟ್ಟಿರುವಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪ ಏನು ಕೇಳಿಬಂದಿತ್ತು. ಇದೀಗ ಎಸ್ಐಟಿಯನ್ನ ರಚನೆ ಮಾಡಿದೆ ರಾಜ್ಯ ಸರ್ಕಾರ. ಪ್ರಣವ್ ಮೊಹಂತಿ ನೇತೃತ್ವದಲ್ಲಿ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅನ್ನ ರಾಜ್ಯ ಸರ್ಕಾರ ರಚನೆ ಮಾಡಿದೆ. ಈಗಿರುವಂತ ಕುತೂಹಲ, ಯಾವಾಗ ತನಿಖೆಯನ್ನ ಈ ಟೀಮ್ ಆರಂಭ ಮಾಡುತ್ತೆ, ಎಸ್ಐಟಿ ತನಿಖೆ ಯಾವ ರೀತಿ ನಡೆಯುತ್ತೆ, ಯಾರನ್ನೆಲ್ಲ ಎಸ್ಐಟಿ ವಿಚಾರಣೆಗೆ ಒಳಪಡಿಸುತ್ತೆ, ಈ ಪ್ರೋಸೆಸ್ ಹೆಂಗಿರುತ್ತೆ? ಯಾಕಂದ್ರೆ ನೂರಾರು ಸಂಖ್ಯೆಯಲ್ಲಿ ನಾನು ಅಪರಿಚಿತ ಶವಗಳನ್ನ ಹೂತಿಟ್ಟಿದ್ದೀನಿ ಅಂತ ಹೇಳಿ ವ್ಯಕ್ತಿಯೊಬ್ಬ ತನ್ನ ಸ್ಟೇಟ್ಮೆಂಟ್ ಅನ್ನ ಕೋರ್ಟ್ ಮುಂದೆ ಕೊಟ್ಟಿದ್ದಾನೆ. ಕೋರ್ಟ್ ಇಂದಲೇ ನಿರ್ದೇಶನ ಬಂದ ಮೇಲೆ ಆತನನ್ನ ವಿಚಾರಣೆಗೆ ಒಳಪಡಿಸಲಾಗುತ್ತಾ ಅಥವಾ ಎಸ್ಐಟಿನೇ ಖುದ್ದಾಗಿ ಆತನನ್ನ ವಿಚಾರಣೆಗೆ ಕರೆಸ್ತಾರಾ? ಇನ್ನೊಂದ್ ಕಡೆ ಮಗಳನ್ನ ನಾನು ಕಳ್ಕೊಂಡಿದ್ದೀನಿ, ಅಟ್ಲೀಸ್ಟ್ DNA ಟೆಸ್ಟ್ಗೆ ಒಳಪಡಿಸಿ ಒಂದು ಮೂಳೆ ಸಿಕ್ಕರೂ ಸಾಕು, ನಾನು ಆಕೆಯ ಆತ್ಮಕ್ಕೆ ಮುಕ್ತಿ ಕೊಡಿಸ್ಬೇಕು, ಅದಕ್ಕೋಸ್ಕರ ಶಾಸ್ತ್ರಬದ್ಧವಾಗಿ ಅಂತಿಮ ವಿಧಿವಿಧಾನ ನೆರವೇರಿಸ್ತೀನಿ ಅಂತ ಹೇಳ್ಕೊಂಡಿದ್ರಲ್ಲ ಅನನ್ಯ ಭಟ್ ತಾಯಿ, ಅವರನ್ನು ಕೂಡ ವಿಚಾರಣೆಗೆ ಒಳಪಡಿಸಲಾಗುತ್ತಾ? ಇನ್ನು ಈ ಹಿಂದೆ ಕೊಲೆ, ಅತ್ಯಾಚಾರ, ಮಹಿಳೆಯರು, ವಿದ್ಯಾರ್ಥಿನಿಯರ ನಾಪತ್ತೆ ಪ್ರಕರಣದಲ್ಲಿ ಕರ್ತವ್ಯ ನಿರ್ವಹಿಸಿದ್ದ, ಆ ಭಾಗದಲ್ಲಿ ಕರ್ತವ್ಯ ನಿರ್ವಹಿಸಿದ್ದ ಪೊಲೀಸರ ವಿಚಾರಣೆಗೂ ಒಳಪಡಿಸಲಾಗುತ್ತಾ? ಎಸ್ಐಟಿ ಪ್ರೋಸೆಸ್ ಹೆಂಗಿರುತ್ತೆ, ತನಿಖೆಯ ಹಾದಿ ಹೆಂಗಿರುತ್ತೆ ಅಂತೇಳಿ ಜನಸಾಮಾನ್ಯರಲ್ಲಿ ಒಂದು ಕುತೂಹಲ ಇದ್ದೇ ಇದೆ. ನಾನು ಆಗ್ಲೇ ಹೇಳ್ತಾ ಇದ್ನಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ಚರ್ಚಿತ ವಿಷಯ ಇದು. ಆತ ಸ್ಟೇಟ್ಮೆಂಟ್ ಕೊಟ್ಟು ಎಷ್ಟು ದಿವಸ ಆಯ್ತು? 2-3 ವಾರ ಕಳೆದು ಹೋಯ್ತು. ಪೊಲೀಸರು ಇಷ್ಟು ಡಿಲೇ ಯಾಕೆ ಮಾಡ್ತಾ ಇದ್ದಾರೆ? ಮತ್ ಮೊನ್ನೆ ಎಲ್ಲ ಸುದ್ದಿ ಬಂದಿತ್ತು, ವಕೀಲರಲ್ಲಿ ಹೋದ್ರೂ ಕೂಡ ಪೊಲೀಸರು 1 ಗಂಟೆ 2 ಗಂಟೆ ಕಾದ್ರೂ ಕೂಡ ಬರಲೇ ಇಲ್ಲ, ಉದ್ದೇಶಪೂರ್ವಕವಾಗಿ ಅವ್ರು ಬರಲಿಲ್ಲ, ಇಂಥದ್ದೆಲ್ಲ ಚರ್ಚೆಗಳಾಗ್ತಿತ್ತು. ಮತ್ತೆ ಈ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿ, ಪರ ವಿರೋಧ ಚರ್ಚೆಗಳ ಮಧ್ಯದಲ್ಲಿ ನಿಜ ವಿಷಯನೂ ಒಂದಿಷ್ಟು ಚರ್ಚೆ ಆಗುತ್ತೆ, ಫೇಕ್ ವಿಷಯನೂ ಒಂದಿಷ್ಟು ಚರ್ಚೆಗಳು ಆಗೇ ಆಗುತ್ತೆ. ಈಗ ಎಸ್ಐಟಿ ತನಿಖೆಯ ಹಾದಿ ಹೇಗಿರುತ್ತೆ ಅನ್ನೋ ಕುತೂಹಲ ಇದ್ದೇ ಇದೆ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅನ್ನ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮಂಜು ಆರ್ಯ. ಮಂಜು ಆರ್ಯ, ಈ ಹಿಂದಿನ ಒಂದು ಕೊಲೆ ಪ್ರಕರಣದಲ್ಲಿ ಸಿಬಿಐ ತನಿಖೆ ಆಗುತ್ತೆ, ಸಾಕ್ಷಿಗಳಿಲ್ಲ ಅಂತ ಹೇಳಿರ್ತಾರೆ. ಅದಾದ್ಮೇಲೆ ಲೋಕಲ್ ಪೊಲೀಸರು ಈ ಮಿಸ್ಸಿಂಗ್ ಕೇಸ್ಗಳಿರ್ಬೋದು ಅಥವಾ ಅತ್ಯಾಚಾರ, ಕೊಲೆ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಇಷ್ಟು ವರ್ಷಗಳ ಕಾಲ ಇನ್ವೆಸ್ಟಿಗೇಷನ್ ಏನ್ ಮಾಡ್ಕೊಂಡ್ ಬಂದಿದ್ದಾರೆ, ಆ ತನಿಖೆಯ ಹಾದಿ ಜೊತೆಯಲ್ಲಿ ಎಸ್ಐಟಿ ತನಿಖೆಯ ಹಾದಿಯನ್ನ ಕಂಪೇರ್ ಮಾಡಿ ಹೇಳೋದಾದ್ರೆ ಈ ಪ್ರೊಸೀಜರ್ ಹೆಂಗಿರುತ್ತೆ? ಎಸ್, ಖಂಡಿತವಾಗ್ಲೂ ಶರ್ಮಿತಾ, ಈ ಧರ್ಮಸ್ಥಳ ಭಾಗದಲ್ಲಿ ಸಾಕಷ್ಟು ಶವಗಳನ್ನು ಹೂತಿಟ್ಟಿದ್ದೀನಿ ಅಂತೇಳಿ ಅವರು ಅನಾಮಧೇಯ ವ್ಯಕ್ತಿ ಬೆಳ್ತಂಗಡಿ ಕೋರ್ಟ್ಗೆ ಬಂದು ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾನೆ. ಆ ಒಂದು ಸ್ಟೇಟ್ಮೆಂಟ್ ಕೊಟ್ಟಂತ ಬಳಿಕ ಸಾಕಷ್ಟು ಚರ್ಚೆಗೂ ಕೂಡ ಅಷ್ಟೇ ಗ್ರಾಸ ಆಗುತ್ತೆ. ಕೇವಲ 1-2 ಅಲ್ಲ, ಸಾಕಷ್ಟು ಜನ ಮಹಿಳೆಯರ ಕೊಲೆ ಆಗಿದೆ, ದೌರ್ಜನ್ಯ ಆಗಿದೆ, ಅತ್ಯಾಚಾರಗಳಾಗಿದೆ ಅನ್ನುವಂಥದ್ರ ಬಗ್ಗೆ ಕೂಡ ಅಷ್ಟೇ ಸಾಕಷ್ಟು ಮಾತುಕತೆಗಳು ನಡೀತಾ ಇತ್ತು. ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲಾಗಿರ್ಬೋದು ಮತ್ತು ಮಾಧ್ಯಮದಲ್ಲಾಗಿರ್ಬೋದು ಇದರ ಬಗ್ಗೆ ಸಮಗ್ರವಾದಂಥ ತನಿಖೆಯನ್ನು ಮಾಡೋದಕ್ಕೆ ಸರ್ಕಾರ ಯಾಕೆ ಮುಂದಾಗ್ತಿಲ್ಲ, SITಯನ್ನು ಯಾಕೆ ರಚನೆ ಮಾಡ್ತಿಲ್ಲ ಅನ್ನುವಂಥ ಒಂದು ವಿಚಾರಗಳು ಕೂಡ ಅಷ್ಟೇ ಬಹಳ ದೊಡ್ಡ ಮಟ್ಟದ ಚರ್ಚೆಗೂ ಕೂಡ ಅಷ್ಟೇ ಆಗಿತ್ತು. ಈ ಒಂದು ಸಂದರ್ಭದಲ್ಲಿ ಮೊಟ್ಟ ಮೊದಲ ಬಾರಿಗೆ ನ್ಯೂಸ್ 18ನಲ್ಲಿ ನಾವು ಸುದ್ದಿಯನ್ನು ಕೂಡ ಅಷ್ಟೇ ಪ್ರಸಾರವನ್ನ ಮಾಡಿದ್ವಿ. ಆನ್ಲೈನ್ ಈ ಬಗ್ಗೆ ಮಾತಾಡೋದಕ್ಕೆ ಮಹಿಳಾ ಆಯೋಗದ ಅಧ್ಯಕ್ಷ ಆಗಿರುವಂತ ನಾಗಲಕ್ಷ್ಮಿ ಚೌಧರಿ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ನಾಗಲಕ್ಷ್ಮಿ ಅವರೇ, ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೀವು ಒಂದಿಷ್ಟು ಇನಿಷಿಯೇಟಿವ್ ತಗೊಂಡಿದ್ರಿ, ಪೊಲೀಸ್ ಇಲಾಖೆಗೆ ಪತ್ರ ಬರೆಯೋದು, ಜೊತೆಗೆ ರಾಜ್ಯ ಸರ್ಕಾರಕ್ಕೂ ಪತ್ರ, ಅಂದ್ರೆ ಸಿಎಂಗೆ ಪತ್ರವನ್ನ ಬರೆದಿದ್ದನ್ನ ನಾವು ನೆನಪು ಮಾಡ್ಕೊಳ್ಬಹುದು. ಈಗ SIT ರಚನೆ ಆಗಿದೆ, ನಿಮ್ಮ ಆಗ್ರಹಗಳು ಏನೇನು? ನನಗೆ ಬಹಳ ಈ ಒಂದು ಕರ್ನಾಟಕ ಸರ್ಕಾರದ SIT ಒಂದು ಸೀನಿಯರ್ ಪೊಲೀಸ್ ಆಫೀಸರ್ ನೇತೃತ್ವದ ಅಡಿಯಲ್ಲಿ ಇವತ್ತು SIT ರಚನೆ ಮಾಡಿರೋದು ಕರ್ನಾಟಕ ಸರ್ಕಾರಕ್ಕೆ ನಾನು ಅಭಿನಂದನೆಗಳನ್ನ ಹೇಳಕ್ಕೆ ಇಷ್ಟಪಡ್ತೇನೆ. ಇದು ಕರ್ನಾಟಕದ ಜನರ ಒಂದು ಮನ್ನಣೆಗೆ ಸಿಕ್ಕಂತ ಒಂದು ಮೊದಲನೆಯ ಒಂದು ಜಯ. ಎರಡನೆಯದು, ಈ ತನಿಖೆ ನಿಷ್ಪಕ್ಷಪಾತವಾಗಿ ನಡಿಬೇಕು ಅನ್ನೋದು ನಮ್ಮೆಲ್ಲರ ಆಶಯ. ಇದು ಬಹಳ ಸೀನಿಯರ್ ಪೊಲೀಸ್ ಆಫೀಸರ್ ಪ್ರಣವ್ ಮೊಹಂತಿ IPS ಅವರ ಅಧ್ಯಕ್ಷತೆಯಲ್ಲಿ ಈ ಒಂದು SIT ತನಿಖೆ ಆಗಿದೆ. ಇದರಲ್ಲಿ ಸತ್ಯ ಅಸತ್ಯ, ನ್ಯಾಯ ಅನ್ಯಾಯದ ನಡುವೆ ಇವತ್ತು ನ್ಯಾಯವನ್ನ ಕೊಡುವಂತ ಕೆಲಸ ಇವತ್ತು SIT ಮೂಲಕ, ತನಿಖೆಯ ಮೂಲಕ ಹೊರಬೀಳಲಿ ಅಂತ ಹೇಳಿ ನಾನು ಆಶಿಸ್ತೇನೆ.
ಮತ್ತೊಂದು ಕಡೆ ಈಗ ತನಿಖೆ ಹಾದಿ ಬಗ್ಗೆ ನಮ್ಮ ರಿಪೋರ್ಟರ್ ಹೇಳ್ತಾ ಇದ್ರು. ಈಗ ನೀವು ಕೇಳಿದ್ರೆ ಒಂದು ಡೀಟೇಲ್ ಆಗಿ ನಮಗೊಂದು ಮಾಹಿತಿ ಕೊಡಿ, ಒಂದು ವರದಿ ತರ ಕೊಡಿ. ಕಳೆದ 22 ವರ್ಷಗಳಿಂದ ಆ ಭಾಗದಲ್ಲಿ ಮಿಸ್ಸಿಂಗ್ ಕೇಸ್ ಎಷ್ಟಾಗಿದೆ ಅಥವಾ ಕೊಲೆ ಅತ್ಯಾಚಾರದಂತ ಪ್ರಕರಣಗಳು ಎಷ್ಟಾಗಿದೆ ಅನ್ನೋ ಕುರಿತಂತೆ ಒಂದು ಮನವಿಯನ್ನ ಕೊಟ್ಟಿದ್ರಿ. ಅದಕ್ಕೇನಾದ್ರೂ ರಿಪ್ಲೈ ಬಂದಿದೆಯಾ ಇಲ್ಲಿ ತನಕ? ಇನ್ನೂ ಬಂದಿಲ್ಲ. ಈಗ ನಾವು ಅವ್ರಿಗೆ 7 days ಅಂತ ಕೇಳಿದೀವಿ. ಸೊ ಅವರು ಕಳಿಸ್ಕೊಡ್ತಾರೆ. ಈಗ ಇರುವಂತ ಪ್ರಶ್ನೆ ಇದ್ರ ಬಗ್ಗೆ ಯಾಕೆ ದನಿ ಎತ್ತುತ್ತಿಲ್ಲ ಅಂತ ಕೇಳಿದಾಗ ನ್ಯೂಸ್ 18 ಅವರು ಫಾರ್ ದ ಫಸ್ಟ್ ಟೈಮ್ ಈ ಬಗ್ಗೆ ಸುದ್ದಿಯನ್ನ ನಾವು ಪ್ರಸಾರ ಮಾಡಿದ್ವಿ. ಅಂದ್ರೆ ನಿಜಕ್ಕೂ ಅನ್ಯಾಯ ಆಗಿದ್ರೆ ನ್ಯಾಯ ಸಿಗುವಂತ ಕೆಲಸ ಆಗಬೇಕು ಅನ್ನೋ ಆಗ್ರಹವನ್ನ ನಾವು ಮಾಡಿದ್ವಿ. ಈಗ SIT ರಚನೆ ಆಗಿದೆ, ಇದು ಒಂದು ಪಾರ್ಟ್ ಆಯ್ತು. ಮತ್ತೊಂದು ಕಡೆ ಇನ್ನಷ್ಟು ಕಂಪ್ಲೇಂಟ್ಗಳು ಬರುವಂತ ಚಾನ್ಸಸ್ ಇರ್ಬೋದು. ಯಾಕಂದ್ರೆ ಈಗ ಅನನ್ಯ ಭಟ್ ತಾಯಿ ಅವರೇ ಹೇಳ್ತಾ ಇದ್ರು, ಈ ಹಿಂದೆನೆ ನಾನು ಕಂಪ್ಲೇಂಟ್ ಕೊಡಕ್ ಬಂದಿದ್ದೆ, ಆಗ ನನ್ನ ಮೇಲೆ ಏನಾಯ್ತು ಅಂದ್ರೆ ಆಕೆ ಮೇಲೆ ಆದಂತ ಒಂದು ಹಲ್ಲೆ ಇರ್ಬೋದು, ಹೆದರಿಸದಿರ್ಬೋದು, ಇಂಥದ್ದೆಲ್ಲ ಅವ್ರು ಹೇಳಿದ್ರು. ಒಂದಿಷ್ಟು ಮಾಹಿತಿಗಳು ಗೌಪ್ಯವಾಗಿದ್ರೆ ಬಹುಶಃ ನಾವು ಕಂಪ್ಲೇಂಟ್ ಕೊಡ್ತೀವಿ ಅಥವಾ ನಮ್ಮ ಮೇಲಾದಂಥ ದೌರ್ಜನ್ಯವನ್ನ ಹೇಳಕ್ ರೆಡಿ ಇದ್ದೀವಿ ಅಂತ ಯಾರಾದ್ರೂ ನಿಮ್ಮ ಹತ್ರ ಬಂದಿದಾರಾ? ಮಾಹಿತಿ ಗೌಪ್ಯವಾಗಿಡಿ ಅಂತ? ಇಲ್ಲ, ಹಾಗೆಲ್ಲ ಅದನ್ನೆಲ್ಲ ನಾವು ಆತರ ಮಾಹಿತಿ ಗೌಪ್ಯವಾಗಿ ಇಡ್ಬೇಕು ಅಂದಾಗ ನಾವು ನಿಮ್ಮ ಹತ್ರ ಹೇಳೋದಿಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಡೀಟೇಲ್ಸ್ ಹೇಳ್ಬೇಡಿ. ಏನಂತಂದ್ರೆ ಅಲ್ಲ ನಾನ್ ನಿಮ್ಗೆ ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ಇವತ್ತಿಗೆ ಮೊದಲಿಗೆ ಏನಂತಂದ್ರೆ ನಿಮ್ಮೆಲ್ಲರ ಮಾಧ್ಯಮಗಳಿಗೂ ಸಹ ಸೇರಿ, ನ್ಯೂಸ್ 18 ಅವ್ರಿಗೂ ಸಹ ಸೇರಿ, ಇದು ಈ ಒಂದು ಆ ಹೋರಾಟಕ್ಕೆ ಸಿಕ್ಕಂತ ಮೊದಲನೇ ಇದು ಒಂದು ಜಯ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೇನೆ. ಯಾಕಂದ್ರೆ SIT ಅಂತಂದ್ರೆ ಕರ್ನಾಟಕದ ಪೊಲೀಸ್ SIT ಏನಿದೆಯಲ್ಲ, ಅದು ಬಹಳಷ್ಟು ಹೆಸರು ಮಾಡದಂತ, ಇಡೀ ದೇಶದಲ್ಲೇ ಅದಕ್ಕೆ ಆದಂತ ಒಂದು ಹೆಸರಿದೆ. ಸೊ ಇವತ್ತೊಂದು ಸೀನಿಯರ್ ಆಫೀಸರ್ ಕೆಳಗಡೆ ಒಂದು ತನಿಖೆ ಮಾಡ್ತಾ ಇದ್ದಾರೆ ಅಂತಂದ್ರೆ ನಾವೆಲ್ಲ ಅದ್ರ ಮೇಲೆ ನಂಬಿಕೆ ಇಡಬೇಕಾಗತ್ತೆ. ಇವತ್ತು ಯಾರ್ಯಾರು ಈಗ ಎಷ್ಟೋ ತಾಯಂದಿರು ಇವತ್ತು ನೋವಿನ ಮಡಿಲಲ್ಲಿದ್ದಾರೆ, ಅವರಿಗೆಲ್ಲ ನ್ಯಾಯ ಸಿಗತ್ತೆ ಅನ್ನೋ ಒಂದು ಆಶಯದಲ್ಲಿ ಸಹ ನಾನು ಸಹ ಒಂದು ಆತುರಳಾಗಿ, ನಾನು ಏನಾಗ್ಬೋದು ಅಂತ ಸಹ ನಿಮ್ಮಷ್ಟೇ ಆತುರಳಾಗಿ ಕಾಯ್ತಾ ಇದ್ದೇನೆ. ಇವತ್ತು ನಾನು ಈ ಮುಖಾಂತರ ಹೇಳೋದೇನಂತಂದ್ರೆ, ಕರ್ನಾಟಕ ಸರ್ಕಾರ ಇವತ್ತು SIT ರಚನೆ ಮಾಡಿದೆ. ಇವತ್ತು ನಮ್ಮೆಲ್ರಿಗೂ ಇದು ನಾನು ಅಂತಲ್ಲ, ಇದು ಇಡೀ ಕರ್ನಾಟಕ ಜನರ ಮನ್ನಣೆಗೆ ಸಿಕ್ಕಿದಂತ ಮೊದಲನೇ ಜಯ. ಅಂಡ್ ವೇಟ್ ಮಾಡೋಣ, ಕಾದ್ ನೋಡೋಣ ಅಲ್ವಾ? ಸೊ ನಾವ್ ಇವತ್ತೇ ಎಲ್ಲವನ್ನೂ ಹೇಳಕ್ಕೆ ಸಾಧ್ಯ ಇಲ್ಲ. ಈ ತನಿಖೆ ನಿಷ್ಪಕ್ಷಪಾತವಾಗಿ ಆಗ್ಲಿ ಅಂತ ಮಾತ್ರ ನಾನು ಆಶಿಸ್ತೇನಮ್ಮ. ಅನನ್ಯ ಭಟ್ ಅವ್ರ ತಾಯಿನೇನಾದ್ರೂ ನೀವು ಕಾಂಟ್ಯಾಕ್ಟ್ ಮಾಡಿದ್ರ ಅಥವಾ ಅವ್ರೇನಾದ್ರೂ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರಾ? ಇಲ್ಲ ಮಾಡಿಲ್ಲ. ಬಟ್ ಆದ್ರೆ ಕೆಲವೊಂದು ನನ್ಗೆ ಸಂಘಟನೆಗಳವರು ನನ್ಗೆ ಪತ್ರವನ್ನ ನನ್ನ ಆಯೋಗದಲ್ಲಿ ಸಲ್ಲಿಸಿದ್ದಾರೆ. ಅಂದ್ರೆ ಆ ಭಾಗದವರ ನಾವು ಮಹಿಳಾ ಆಯೋಗ ಒಂದು ಮಾತ್ರ, ಮಹಿಳಾ ಆಯೋಗ ಖಂಡಿತವಾಗ್ಲೂ ಅವ್ರ ಜೊತೆಯಾಗಿ ನಿಂತ್ಕೊಳ್ಳುತ್ತೆ. ಅವರಿಗೆ ಎಲ್ಲಿ ಬೇಕೋ ಅಲ್ಲಿ ಶಕ್ತಿಯನ್ನ ತುಂಬತ್ತೆ. ಅವರ ಹೋರಾಟದಲ್ಲಿ ನಾನು ಆಯೋಗ ಸಹ ಭಾಗಿಯಾಗತ್ತೆ ಅಂತ ಮಾತ್ರ ಹೇಳಕ್ಕೆ ಇಷ್ಟಪಡ್ತೇನೆ. ನಾಗಲಕ್ಷ್ಮಿ ಅವರೇ, ಈ ಕೇಸ್ ಬಗ್ಗೆ ಸಾರ್ವಜನಿಕ ವಲಯದಲ್ಲೂ ಒಂದಿಷ್ಟು ಆತಂಕದ ಜೊತೆಯಲ್ಲಿ ನಿಜಕ್ಕೂ ಇಲ್ಲಿ ನ್ಯಾಯ ಸಿಗುತ್ತಾ ಅನ್ನೋ ಒಂದು ಸಂಶಯ ಅಂತೂ ಮೂಡಿರೋದು ನಿಜ. ಅದನ್ನ ಬಹುಶಃ ನೀವು ಒಪ್ಕೊಳ್ತೀರಾ ಅಂತ ನಾನು ಭಾವಿಸ್ತೀನಿ. ಯಾಕಂದ್ರೆ ನ್ಯೂಸ್ ಚಾನೆಲ್ಗಳ ಮೇಲೆ ತುಂಬಾ ಜನ ಕೇಳ್ತಾ ಇದ್ರು, ನೀವು ಒತ್ತಡಕ್ಕೆ ಒಳಗಾಗಿದ್ದೀರಾ ಅಥವಾ ನಿಮ್ಗೆ ಯಾರ್ದಾದ್ರೂ ಹೆದರಿಕೆ ಇದೆಯಾ, ಇನ್ಫ್ಲೂಯೆನ್ಸ್ ಮಾಡ್ತಾ ಇದ್ದೀರಾ, ಇಂಥದ್ದೆಲ್ಲ ಪ್ರಶ್ನೆಗಳನ್ನ ಓಪನ್ ಆಗಿ ಸೋಷಿಯಲ್ ಮೀಡಿಯಾದಲ್ಲಿ ಜನ ಕೇಳಿದ್ದಾರೆ, ಇಲ್ಲ ಅಂತಲ್ಲ. ಅದ್ರ ಬಗ್ಗೆ ನಾನು ಒಪಿನಿಯನ್ ಕೊಡಕ್ಕಾಗುದಿಲ್ಲ. ಅದು ಅವರವರ ಒಂದು ಅಭಿಪ್ರಾಯ ಅಷ್ಟೇ. ನನಗೆ ನಾವೊಂದು ಸಂವಿಧಾನದ ಅಂಗದ ಒಂದು ಅಧ್ಯಕ್ಷೆಯಾಗಿ ನಮ್ಮಲ್ಲಿರುವಂತ ಏನು ವ್ಯವಸ್ಥೆ ಇದೆ ಅದ್ರ ಮೇಲೆ ನಾವು ನಂಬಿಕೆ ಇಡಬೇಕಾಗತ್ತೆ, ಭರವಸೆ ಇಡಬೇಕಾಗತ್ತೆ. ಇವತ್ತು SIT ರಚನೆ ಮಾಡಿದ್ದಾರೆ. ಸೊ ಇದು ನಿಷ್ಪಕ್ಷಪಾತವಾಗಿ ತನಿಖೆ ಆಗ್ಲಿ ಅಂತ ಮಾತ್ರ ನಾನು ಹೇಳಕ್ ಇಷ್ಟಪಡ್ತೇನೆ. ಆಮೇಲೆ ಇದನ್ನ ಮಾಡಿದಂತ ಕರ್ನಾಟಕ ಸರ್ಕಾರಕ್ಕೂ ಸಹ ನಾನು ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೇನೆ. ಈಗ ಸಾಕ್ಷಿಗಳ ವಿಷಯ ಅಂತ ಬಂದಾಗ, ಈ ಹಿಂದಿನ ಒಂದು ಕೊಲೆ ಪ್ರಕರಣದಲ್ಲಿ CBI ಇನ್ವೆಸ್ಟಿಗೇಷನ್ ಮಾಡಿದಾಗೆ ಸಾಕ್ಷಿ ಇಲ್ಲ ಅಂತ ಹೇಳ್ಬಿಟ್ಟಿದ್ರು. ಇವಾಗ ಬೇಕಾಗಿರೋದೇ ಈ ತನಿಖೆಗೆ ಒಂದು ಟ್ವಿಸ್ಟ್ ಬೇಕು ಅಥವಾ ನಿಜಕ್ಕೂ ಅನ್ಯಾಯ ಆಗಿದೆ ಅಂತಂದ್ರೆ ಅಲ್ಲಿ ಸಾಕ್ಷಿಗಳು ಬೇಕಾಗತ್ತೆ. ಅದ್ರ ಬಗ್ಗೆನೂ ಜನರಲ್ಲಿ ಒಂದಿಷ್ಟು ಗೊಂದಲಗಳು, ಸಂಶಯಗಳು. ಮತ್ತೆ ಈ ಪರ್ಟಿಕ್ಯುಲರ್ ಒಬ್ಬ ವ್ಯಕ್ತಿ ಬರ್ತಾನೆ, ನೂರಾರು ಅಪರಿಚಿತ ಶವಗಳನ್ನ ಹೂತಿಟ್ಟಿದ್ದೀನಿ ಅಂತ ಹೇಳಿದನಲ್ಲ, ಅವನ ಮೇಲೂ ಅನುಮಾನಗಳು ವ್ಯಕ್ತವಾಗ್ತಿದೆ. ಆತ ಅಪ್ಸ್ಕ್ಯಾಂಡ್ ಆದ್ರೆ ಏನು ಮಾಡೋದು, ಶವಗಳನ್ನ ತೋರಿಸ್ತಾ ಇದ್ರೆ ಏನು ಮಾಡೋದು, ಈ ಸಾಕ್ಷಿಗಳ ವಿಷಯವಾಗಿ ಗೊಂದಲದ ಬಗ್ಗೆ ಏನ್ ಹೇಳ್ತೀರಾ? ನಾನು ಅದ್ರ ಬಗ್ಗೆ ಎಲ್ಲ ಮಾತಾಡ್ಲಿಕ್ಕೆ ಆಗೋದಿಲ್ಲ ನನ್ನ ಕೈಯಲ್ಲಿ. ಆಗತ್ತೆ ಹೋಗುತ್ತೆ, ಹಿಂಗಾಗತ್ತೆ, ಆತರ ಎಲ್ಲ ಮಾತಾಡ್ಲಿಕ್ಕೆ ಸಾಧ್ಯ ಇಲ್ಲ ಇವತ್ತು. ನಾನು ಅದ್ರ ಬಗ್ಗೆ ಎಲ್ಲ ಕಮೆಂಟ್ ಮಾಡಕ್ ಆಗೋದಿಲ್ಲ. ನಾವು ಅದ್ರ ಬಗ್ಗೆ ಎಲ್ಲ ಕಮೆಂಟ್ ಮಾಡಕ್ ಆಗೋದಿಲ್ಲ. ಇವತ್ತು ಏನಾಗಿದೆ ಅನ್ನೋದು ಬಹಳ ಇಂಪಾರ್ಟೆಂಟ್.
ಇವತ್ತು SIT ರಚನೆ ಆಗಿದೆ. ಮತ್ತೆ ಅದನ್ನು ಏನು ಒಂದು ಸೀನಿಯರ್ ಪೊಲೀಸ್ ಆಫೀಸರ್, ಎಕ್ಸ್ಪರ್ಟ್ ಪೊಲೀಸ್ ಆಫೀಸರ್ ನೇತೃತ್ವದಲ್ಲಿ ಆಗಿದೆ. ನಾವೆಲ್ಲ ನಂಬಿಕೆ ಇಡಬೇಕು, ವಿಶ್ವಾಸ ಇಡಬೇಕು, ಮತ್ತೆ ನ್ಯಾಯಕ್ಕೋಸ್ಕರ ನಾವು ಆ ಹೋರಾಟವನ್ನ ಜಾರಿ ಇಡಬೇಕು. ಅಷ್ಟು ಬಿಟ್ಟು ಬೇರೆ ಎಲ್ಲದ್ರ ಬಗ್ಗೆ ನಾವು ಕಮೆಂಟ್ ಮಾಡ್ಲಿಕ್ಕೆ ಆಗೋದಿಲ್ಲಮ್ಮ. ಈಗ ತುರ್ತಾಗಿ ತನಿಖೆ ಮಾಡುವಂತ ನಿಟ್ಟಿನಲ್ಲಿ ನಿಮ್ಮ ಆಗ್ರಹ ಏನು? ಯಾಕಂದ್ರೆ ಎಷ್ಟು ವರ್ಷ ಆಯ್ತು, ಒಂದ್ ಕೇಸ್ ಇನ್ವೆಸ್ಟಿಗೇಷನ್ ಮಾಡಕ್ಕಾಗಲ್ವಾ ಇಂಥದ್ದೆಲ್ಲ? ಇದು ಆಗ್ರಹ ಅಂತ ಬರೋದಿಲ್ಲ. ನಾವು ಸರ್ಕಾರಕ್ಕೆ ಮನವಿ ಮಾಡಿದ್ವಿ, ಇವತ್ತು ಅದನ್ನ ಒಪ್ಕೊಂಡು ಇವತ್ತು SIT ರಚನೆ ಮಾಡಿದ್ದಾರೆ. ಇವತ್ತು ರಚನೆ ಆಗಿದೆ, ಇವತ್ತಿನಿಂದ ಅದು ಎಲ್ಲ ಕಾರ್ಯ ಸ್ಟಾರ್ಟ್ ಆಗುತ್ತೆ, ಕಾರ್ಯಾಚರಣೆ. ನಾವೆಲ್ಲ ಟೈಮ್ ಕೊಡ್ಬೇಕಲ್ವಾ? ಫೈನ್. ಈಗ ನಿಮ್ಮನ್ನು ಅಕಸ್ಮಾತ್ ಒಂದ್ ವೇಳೆ ಕರೆದ್ರೆ ವಿಚಾರಣೆಗೆ ನೀವು ಹೋಗೋದಕ್ಕೆ ತಯಾರಿ ಇದೀರಿ? ಯಾಕಂದ್ರೆ ನೀವು ಪೊಲೀಸರಿಗೂ ಒಂದು ಮನವಿ ಕೊಟ್ಟಿದ್ರಿ, CMಗೂ ಒಂದು ಮನವಿ ಕೊಟ್ಟಿದ್ರಿ. ತನಿಖೆಗೆ ಯಾರನ್ನ ವಿಚಾರಣೆ ಕರೆದ್ರು ಹೋಗ್ಲೇಬೇಕು ಅಲ್ವಾ? ಹೌದು ಹೌದು. ಫೈನ್. ನೀವು ಹೇಳ್ದಂಗೆ ನೋಡೋಣ, ಈಗ SIT ರಚನೆ ಆಗಿದೆ, ಮುಂದೆ ಯಾವೆಲ್ಲ ತಿರುವುಗಳನ್ನ ಈ ಪ್ರಕರಣ ಪಡ್ಕೊಂಡು ಹೋಗುತ್ತೆ. ನೀವು ಹೇಳ್ದಂಗೆ ನಿಷ್ಪಕ್ಷಪಾತವಾಗಿ ತನಿಖೆ ಆಗಬೇಕು, ನ್ಯಾಯ ಸಿಗಬೇಕು ಅನ್ನೋದೇ ನಮ್ಮೆಲ್ಲರ ಒತ್ತಾಯ ಅಂತ ಹೇಳಿದ್ರಿ. ಥ್ಯಾಂಕ್ ಯು ಸೋ ಮಚ್ ಮಾತನಾಡಿದ್ದಕ್ಕೆ News18 ಕನ್ನಡಕ್ಕೆ ನಾಗಲಕ್ಷ್ಮಿ ಅವರು. ಇದು ಮಹಿಳಾ ಆಯೋಗದ ಅಧ್ಯಕ್ಷರ ಮಾತುಗಳು. ಯಾಕಂದ್ರೆ ಅವರು ಕಳೆದ 20-22 ವರ್ಷಗಳಿಂದ ಧರ್ಮಸ್ಥಳ ಭಾಗದಲ್ಲಿ ಯುವತಿಯರ ಮಿಸ್ಸಿಂಗ್, ಮಹಿಳೆಯರ ಮಿಸ್ಸಿಂಗ್, ಕೊಲೆ, ಅತ್ಯಾಚಾರ ಇಂತಹ ಪ್ರಕರಣಗಳು ಏನೇನು ಆಗಿದೆ ಆ ವರದಿ ಬೇಕು ಅಂತ ಪೊಲೀಸರಿಗೆ ಕೇಳಿದ್ದಾರೆ. 7 ದಿವಸಗಳ ಒಂದು ಟೈಮನ್ನು ಕೂಡ ಕೊಟ್ಟಿದ್ರು. ಇದುವರೆಗೂ ಯಾವುದೇ ಉತ್ತರ ಅದಕ್ಕೆ ಬಂದಿಲ್ಲ ಅಂತೇಳಿ News18 ಜೊತೆ ಮಾತಾಡ್ತಾ ಹೇಳ್ತಾ ಇದ್ರು. ಇನ್ನೊಂದು ಕಡೆ ಈ ಪ್ರಕರಣದಲ್ಲಿ ಸರ್ಕಾರ SIT ರಚನೆ ಮಾಡಬೇಕು ಅಂತೇಳಿ CMಗೂ ಕೂಡ ಪತ್ರವನ್ನ ಬರೆಯಲಾಗಿತ್ತು ಮಹಿಳಾ ಆಯೋಗದ ಕಡೆಯಿಂದ. ಸೊ ಇದೀಗ SIT ರಚನೆ ಆಗಿದೆ. ಪ್ರಣವ್ ಮೊಹಂತಿ ಅವರ ನೇತೃತ್ವದಲ್ಲಿ SIT ರಚನೆ ಆಗಿದೆ. ಮುಂದೆ ತನಿಖೆಯ ಹಾದಿ ಬಗ್ಗೆ ಸಾರ್ವಜನಿಕ ವಲಯದಲ್ಲಿ ಬಹಳಷ್ಟು ಕುತೂಹಲ ಇದೆ. ಇಷ್ಟು ವರ್ಷಗಳಲ್ಲಿ ಆದಂಥ ಪ್ರಕರಣಗಳು ಯಾವ್ಯಾವುದು, ನಿಜಕ್ಕೂ ನೂರಾರು ಅಪರಿಚಿತ ಶವಗಳನ್ನ ಈ ವ್ಯಕ್ತಿ ಹೂತಿಟ್ಟಿದ್ದಾರಾ? ಕೋರ್ಟೇ ಹೇಳಬೇಕಾ ಈಗ ಆ ವ್ಯಕ್ತಿನ ಕರ್ಕೊಂಡು ಹೋಗಿ ಎಲ್ಲೆಲ್ಲಿ ಆತ ಹೂತಿಟ್ಟಿದ್ದಾನೆ ನೋಡಿ ಅಂತೇಳಿ ಸ್ಥಳ ಮಹಜರ್ ಮಾಡಿ ಅಂತ? ಅಥವಾ SIT ಈಗ ರಚನೆ ಆಗಿರೋದ್ರಿಂದ ಅವರೇ ಆ ವ್ಯಕ್ತಿಯನ್ನ ಕರ್ಕೊಂಡು ಹೋಗ್ತಾರಾ ಸ್ಥಳಕ್ಕೆ, ಮಹಜರನ್ನ ಮಾಡಲಾಗತ್ತಾ? ಆ ಹೂತಿಟ್ಟಿರುವಂಥ ಶವಗಳನ್ನ ಒಂದು ವೇಳೆ ಆತ ನಿಜಕ್ಕೂ ಹೂತಿಟ್ಟಿದ್ದೇ ಆದರೆ ತೆಗೆಯುವಂಥ ಪ್ರಯತ್ನಗಳು ಯಾವಾಗ ಆಗುತ್ತೆ ಕಾನೂನು ಪ್ರಕಾರವಾಗಿ? ಸೊ ಇದೆಲ್ಲ ಇವಾಗಿರುವಂಥ ಪ್ರಶ್ನೆಗಳು ತನಿಖೆಯ ಹಾದಿ ಬಗ್ಗೆ. ಧರ್ಮಸ್ಥಳ ಭಾಗದಲ್ಲಿ ನಡೆದಿರುವಂಥ ಪ್ರಕರಣಗಳು, ವಿದ್ಯಾರ್ಥಿನಿ ಮಹಿಳೆಯರ ಮಿಸ್ಸಿಂಗ್ ಇರ್ಬೋದು, ಕೊಲೆ, ಅತ್ಯಾಚಾರದಂಥ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಈಗ SITಯನ್ನು ರಚನೆ ಮಾಡಲಾಗಿದೆ ತನಿಖೆಗೆ. ಸೊ ಈ ಬಗ್ಗೆ ಮಾತನಾಡೋದಕ್ಕೆ SIT ರಚನೆಗೆ ಒತ್ತಾಯ ಮಾಡಿದಂಥ ವಕೀಲರ ನಿಯೋಗದಲ್ಲಿ ಇದ್ದಂಥ ವಕೀಲರಾಗಿರುವಂಥ ಬಾಲನ್ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಾಲನ್ ಅವರೇ ನಮಸ್ತೆ. ಈಗ ಸಾಕಷ್ಟು ಜನರ ಪ್ರಯತ್ನ ಇದೆ SIT ರಚನೆ ಮಾಡಬೇಕು ಅಂತ ಆಗ್ರಹ ಮಾಡಿದ್ರಲ್ಲಿ, ಒತ್ತಡ ಮಾಡಿದ್ರಲ್ಲಿ, ಅದರಲ್ಲಿ ನೀವು ಕೂಡ ಒಬ್ರು. ಸೊ ಮೊನ್ನೆ ಸಿದ್ದರಾಮಯ್ಯ ಅವರು ಹೇಳಿದಂಥ ಸಂದರ್ಭದಲ್ಲಿ SITಯ ಒಂದು ಅಗತ್ಯತೆ ಈಗ ಕಂಡು ಬಂದಿಲ್ಲ ಅಂತ ಹೇಳಿದ್ರು. ಮುಂದೆ ನೋಡೋಣ, ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ, ತನಿಖೆಯ ವರದಿ ಬಂದ ಮೇಲೆ ನೋಡೋಣ ಅಂತ ಹೇಳಿದ್ರು. ಸೊ ಅವ್ರನ್ನ ಮಾತಾಡ್ಸೋಣ, ಸಂಪರ್ಕಕ್ಕೆ ಸಿಗ್ತಾರೆ. ವಕೀಲರ ನಿಯೋಗ ಸೇರಿದಂತೆ ಬೇರೆ ಬೇರೆಯವರು ಒತ್ತಡವನ್ನು ಹಾಕಿದ್ರು. ಅದರ ಬೆನ್ನಲ್ಲೇ ಈಗ ಸರ್ಕಾರ SITಯನ್ನು ರಚನೆ ಮಾಡಿದೆ ಪ್ರಣವ್ ಮೊಹಂತಿ ಅವರ ನೇತೃತ್ವದಲ್ಲಿ. ಇನ್ನು ಈ ಬಗ್ಗೆ ನಿಷ್ಪಕ್ಷಪಾತವಾಗಿ, ನಿರ್ಭೀತವಾಗಿ ವರದಿ ಮಾಡಿದಂಥ ಕನ್ನಡದ ಚಾನೆಲ್ ಅಂತಂದ್ರೆ ಅದು News18 ಕನ್ನಡ. ಧರ್ಮಸ್ಥಳ ಭಾಗದಲ್ಲಿ ನೂರಾರು ಶವಗಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸೋಷಿಯಲ್ ಮೀಡಿಯಾದಲ್ಲಿ ಪ್ರತಿದಿನ ಚರ್ಚೆಗಳು ನಡೀತಾಲೇ ಇದೆ. ರಾಜ್ಯ ಸರ್ಕಾರ ಯಾಕೆ ಮೌನ ವಹಿಸಿದೆ? ಪೊಲೀಸ್ ಇಲಾಖೆ ಯಾಕೆ ತ್ವರಿತಗತಿಯಲ್ಲಿ ತನಿಖೆಯನ್ನ ಮಾಡ್ತಾ ಇಲ್ಲ? ಸೊ ಈ ಬಗ್ಗೆ ಜನ ಪ್ರಶ್ನೆಯನ್ನ ಮಾಡ್ತಾ ಇದ್ರು. ಫೈನಲಿ ಈಗ ರಾಜ್ಯ ಸರ್ಕಾರ SITಯನ್ನ ರಚನೆ ಮಾಡಿದೆ. ಸೊ ಈ ಬಗ್ಗೆ ಮಾತನಾಡೋದಕ್ಕೆ ವಕೀಲರಾಗಿರುವಂತಹ ಬಾಲನ್ ಅವರು ಈಗ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಬಾಲನ್ ಅವರೇ ನಮಸ್ತೆ. SIT ರಚನೆ ಮಾಡಬೇಕು ಅಂತ ಒಂದು ಒತ್ತಡ ಹಾಕಿದ್ರಲ್ಲಿ, ಪ್ರಯತ್ನ ಹಾಕಿದ್ರಲ್ಲಿ ನಿಮ್ಮ ಪಾಲು ಇದೆ. ಆದ್ರೆ ಮೊನ್ನೆ ಸಿದ್ದರಾಮಯ್ಯ ಹೇಳಿದಾಗ ಬಹುಶಃ ನಿರಾಸೆ ಆಯ್ತು ಅಂತ ಅನ್ಸುತ್ತೆ. ಈಗ SIT ರಚನೆ ಆಗಿದೆ, ನಿಮ್ಮ ಮೊದಲ ಪ್ರತಿಕ್ರಿಯೆ ಸರ್ ಇದಕ್ಕೆ? ಬಾಲನ್ ಅವರೇ, ನನ್ನ ವಾಯ್ಸ್ ನಿಮಗೆ ಕೇಳಿಸ್ತಾ ಇದೆಯಾ? ಬಹುಶಃ ಸಂಪರ್ಕ ಸರಿಯಾಗಿ ಸಾಧ್ಯವಾಗಿಲ್ಲ ಅಂತ ಅನ್ಸುತ್ತೆ. ಮತ್ತೊಮ್ಮೆ ಅವರನ್ನ ಕಾಂಟ್ಯಾಕ್ಟ್ ಮಾಡೋಣ. ಈಗ ಧರ್ಮಸ್ಥಳ ಭಾಗದಲ್ಲಿ ನೂರಾರು ಶವಗಳ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ SIT ರಚನೆಯಾಗಿದೆ. ಬಾಲನ್ ಅವರೇ, ಈಗ ನನ್ನ ವಾಯ್ಸ್ ನಿಮಗೆ ಕೇಳಿಸ್ತಾ ಇದೆ ಅಲ್ವಾ?
ಕಟ್ ಆಗಿದೆ, ಮತ್ತೆ ಮಾಡೋಣ. ನಿಷ್ಪಕ್ಷಪಾತ ನಿರ್ಭೀತವಾಗಿ ಈ ಬಗ್ಗೆ ಮೊದಲು ವರದಿ ಮಾಡಿದೆ ನಿಮ್ಮ ನ್ಯೂಸ್ 18 ಕನ್ನಡದಲ್ಲಿ. ಯಾಕಂದ್ರೆ ಸಾರ್ವಜನಿಕ ವಲಯದಿಂದಲೂ ಬಹಳಷ್ಟು ಆಗ್ರಹಗಳು ಕೇಳಿ ಬರ್ತಾ ಇತ್ತು, ಯಾಕೆ ಈ ಬಗ್ಗೆ ದನಿ ಎತ್ತುತ್ತಾ ಇಲ್ಲ ಅಂತ ಹೇಳಿ. ಫೈನಲಿ ಸರ್ಕಾರ ಈಗ SIT ಅನ್ನ ರಚನೆ ಮಾಡಿದೆ. ನೋಡೋಣ ಮುಂದೆ ಯಾವೆಲ್ಲ ಬೆಳವಣಿಗೆಗಳು SIT ತನಿಖೆಯನ್ನ ಕೈಗೆತ್ತಿಕೊಂಡ್ಮೇಲೆ ಈ ಪ್ರಕರಣದಲ್ಲಿ ನಡೆಯುತ್ತೆ ಅಂತೇಳಿ. ಸಾರ್ವಜನಿಕ ವಲಯದಲ್ಲೂ ಕೂಡ ಕುತೂಹಲ ಇದೆ, ಮಾಧ್ಯಮವಾಗಿ ನಮಗೂ ಕೂಡ ಈ ಪ್ರಕರಣದಲ್ಲಿ ಸಾಕಷ್ಟು ಕುತೂಹಲ ಇದ್ದೇ ಇದೆ. ಫಾಲೋ ಅಪ್ ಮಾಡೋಣ.